ದಕ್ಷಿಣ ಕನ್ನಡದ ಪೊಟೆನ್ಷಿಯಲ್ಗೆ ತಕ್ಕಾಗ ಅದು ಬೆಳೆದಿಲ್ಲ. ಅದನ್ನ ಪ್ರತಿಪಾದಿಸಿದ್ದೀನಿ ನಾನು. ನೀವು ಅದನ್ನ ಹೆಂಗ್ ಕಂಪೇರ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಆಪಲ್ ಅನ್ನ ಆರೆಂಜ್ ಜೊತೆ ಕಂಪೇರ್ ಮಾಡ್ತಾ ಇದ್ದೀರಿ. ದಕ್ಷಿಣ ಕನ್ನಡದ ಬಗ್ಗೆ ಹೇಳಿದ್ರೆ ಕಲಬುರಗಿ ಸರಿ ಇಲ್ವಾ ಅಂತ ಕಲಬುರಗಿ ಬಾಳ ಬೆಳೆದಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಿ. ಇದು ಕಂಪ್ಯಾರಿಸನ್ ಸರಿ ಇಲ್ಲ. ಐತಿಹಾಸಿಕವಾಗಿ ಹಿಂದುಳಿದಂತ ಜಿಲ್ಲೆಗೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆದಿರುವಂತ ಜಿಲ್ಲೆಗೂ ವ್ಯತ್ಯಾಸ ಇಲ್ವಾ? ನೀವು ಹೆಂಗ್ ಕಂಪೇರ್ ಮಾಡ್ತೀರಿ? ಪಂಚತಂತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಚತ್ವಾರಿ ಮೂರ್ಖ ಪಂಡಿತ ಅಂತ. ಮೂರ್ಖರ ಬಾಯಿಂದ ಏನೇನೋ ಬಂದರೆ ಅದಕ್ಕೆ ಬಹುಶಃ ಇಷ್ಟೊಂದು ಚರ್ಚೆ ಮಾಡ್ತಿರುವಂಥದ್ದೇ ನನಗೆ ಒಬ್ಬ ಅಸಮರ್ಥ ಮಂತ್ರಿಯ ಮಾತುಗಳ ಆಧಾರದ ಮೇಲೆ. ಇಡೀ ದಕ್ಷಿಣ ಕನ್ನಡ, ಉಡುಪಿ ಅಂತಕ್ಕಂಥದ್ದು ಪ್ರೂವನ್ನು. ಇಡೀ ದೇಶದ ಒಳಗಡೆ ಬ್ಯಾಂಕಿಂಗ್ ಇರ್ಬೋದು, ಹೋಟೆಲ್ ಇಂಡಸ್ಟ್ರೀಸ್ ಇರ್ಬೋದು, ಹಾಸ್ಪಿಟಲಾಟಿ ಇರ್ಬೋದು, ಶಿಕ್ಷಣ ಇರ್ಬೋದು, ಅದ್ರ ಒಳಗಡೆ ದಕ್ಷಿಣ ಕನ್ನಡ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದ್ವಿತೀಯ. ಈ ದೇಶದ GDP ಒಳಗಡೆ ಇವತ್ತಿರ್ತಕ್ಕಂಥದ್ದು 8ನೇ ಸ್ಥಾನ ಇಡೀ ದೇಶದಲ್ಲಿ. ನಾನು ಹೇಳ್ತಿರೋದು ಕರ್ನಾಟಕದ ಬಿಡಿ, ದೇಶದ ಒಳಗಡೆ ಒಬ್ಬ ಅಸಮರ್ಥ ಮಂತ್ರಿ ಸಮರ್ಥ ಅಂತ ನೋಡಿ. ನಾನು ಮತ್ತೆ ಮಾತಾಡಿಲ್ಲ ನಿಮಗೆ. ಮೋಸ್ಟ್ ಇನ್ಕಾಂಪಿಟೆಂಟ್, ಮೋಸ್ಟ್ ಅಸಮರ್ಥ ಅಂತ ಒಬ್ಬ ಅಸಮರ್ಥ. ಅಸಮರ್ಥಕ್ಕೆ ನಿಮ್ಮದು ಏನು ಕಾರಣ ಇದೆ? ಅಬ್ಸೆಷನ್, ಅಸಮರ್ಥಕ್ಕೆ ಹೇಳಲಿಕ್ಕೆ ಒಂದು ರೀತಿ ಅಬ್ಸೆಷನ್. ಯಾರು ಮಾತಾಡ್ತಾರೆ ಅವರಿಗೆ ಪಾರ್ಟಿ ಬಗ್ಗೆ ಇತ್ತು. ನಾನು ಹೇಳ್ತೀನಿ, ಒಂದು ಪಾರ್ಟಿ ಬಗ್ಗೆ ಅವರಿಗೆ ಈ ತರ ಒಂದು ಅಬ್ಸೆಷನ್ ಇತ್ತು, ಒಂದು ವಿಚಾರಧಾರೆ ಬಗ್ಗೆ ಅಬ್ಸೆಷನ್ ಇತ್ತು. ಆದ್ರೆ ಒಂದು ಪ್ರದೇಶದ ಬಗ್ಗೆ, ಒಂದು ನಿಮಿಷ, ಒಂದು ಪ್ರದೇಶದ ಬಗ್ಗೆ ಈಗ ಅವರು ಒಂದು ಪ್ರದೇಶ ನೋಡಿ, ಅವರು ಬಿಜೆಪಿ ಬಗ್ಗೆ ನಮ್ಮ ವಿಚಾರ ಪರಿವಾರದ ಬಗ್ಗೆ ಈ ತರದ್ದು ಅವ್ರ ವಿರೋಧಾಭಾಸ ಇರುವಂತದ್ದು ಗೊತ್ತಿತ್ತು. ಆದ್ರೆ ಒಂದು ಪ್ರದೇಶದ ಜನರ ಬಗ್ಗೆ ಅವರಲ್ಲಿ ಈ ತರ ಆಕ್ರೋಶ ಮುಡುಗಟ್ಟಿತ್ತು ಅಂತ ಆಕ್ರೋಶ ಏನಿದೆ? ಅಭಿವೃದ್ಧಿ ಆಗಲಿ ಅನ್ನುವಂತ ಕನ್ಸರ್ನ್ ಇದೆ. ಇದ್ರ ಯಾವ್ದು ಕನ್ಸರ್ನ್? ನಿಮ್ಗೊಂದು ನಾ ಹೇಳ್ತೇನೆ, ಇದ್ರಲ್ಲಿ ಯಾವ್ದು ಕನ್ಸರ್ನ್. ಉದಾಹರಣೆ ತಗೊಳ್ಳೋಣ. ಇವತ್ತು ನಮ್ಮದು 5.4 ಬೆಳವಣಿಗೆ ಒಳಗಡೆ ದಕ್ಷಿಣ ಕನ್ನಡ ಇದೆ, ಪಕ್ಕದ ಕೇರಳ ರಾಜ್ಯ ಇದೆ, ಇವ್ರದ್ದೇ ಇಡೀ ಬೆಲ್ಟಲ್ಲಿ ಇರ್ತಕ್ಕಂಥದ್ದು. ಒಂದೇ ಒಂದು ಇಂಡಸ್ಟ್ರಿ ಆ ಭಾಗಕ್ಕೆ ಬರೋಕ್ಕಾಗಿಲ್ಲ. ಇವ್ರ ಜೊತೆಗಾರರು ದಕ್ಷಿಣ ಕನ್ನಡಕ್ಕಿರುವಂತ ಉಡುಪಿಗಿರುವಂತ ಪೊಟೆನ್ಶಿಯಲ್ ಯೂಸ್ ಆಗ್ತಿಲ್ಲ ಬಿಕಾಸ್ ಆಫ್ ಕೋಮುವಾದ ಅಂತ ಅವ್ರು ಹೇಳ್ತಾ ಇರೋದು. ಅದು ಸರಿ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಅದರಲ್ಲಿರೋ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ಳಿ. ಉದ್ದೇಶಪೂರ್ವಕವಾಗಿ ಆ ಪ್ರದೇಶದ ಜನ ಒಂದು ರಾಷ್ಟ್ರೀಯ ಶಕ್ತಿಯ ಜೊತೆ ಇದ್ದಾರೆ, ದೇಶ ಕಟ್ಟೋ ಜೊತೆಲಿ ಪಾಸಿಟಿವ್ ಆಗಿರೋ ಕಾರಣಕ್ಕೋಸ್ಕರ ಅವರನ್ನ ಇವರ ಟೂಲ್ ಕಿಟ್ಟಿನ ಅನುಗುಣವಾಗಿ ಅವರನ್ನ ಒಂದು ಕಾರ್ನರ್ ಮಾಡಬೇಕು. ಅವ್ರನ್ನ ಕಾರ್ನರ್ ಮಾಡಬೇಕಾಗಿದೆ. ಆ ಕಾರ್ನರ್ ಮಾಡಕ ಸಲುವಾಗಿ ಏನ್ ಮಾಡ್ತಾ ಇದ್ದಾರೆ? ಹುಚ್ಚುಚ್ಚು ಈ ತರ ಮಾತುಗಳನ್ನ ಆಡ್ತಿರ್ತಕ್ಕಂಥದ್ದು. ಯಾರು ಮಾತನಾಡ್ತಿರೋಂಥದ್ದು? ಇದನ್ನ ಯಾರು ಮಾತಾಡ್ತಾ ಇರೋಂಥದ್ದು? ಯಾವ ವ್ಯಕ್ತಿ ಈ ವಿಚಿತ್ರಕಾರಕ ಮನಸ್ಥಿತಿ ಇರುವಂತ ವ್ಯಕ್ತಿ ಅವ್ರಿಗೆ ಕಾಣುವಂಥದ್ದು ಇವತ್ತು ಕೋಮು ಸೌಹಾರ್ದ, ಭಾವೈಕ್ಯತೆ ಎಲ್ಲವೂ ಅಡಕವಾಗಿರ್ತಕ್ಕಂಥ ಪ್ರದೇಶ, ಅತ್ಯಂತ ಪ್ರೂವನ್ನು, ಅತ್ಯಂತ ಮಾನವ ಸಂಪನ್ಮೂಲದ ಒಳಗಡೆ ಅತ್ಯಂತ ಬುದ್ಧಿಮತರು, ಅತ್ಯಂತ ಇಡೀ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆ ಇರ್ಬೋದು, ಹಾಸ್ಪಿಟಾಲಿಟಿ ಗೊತ್ತಾಯ್ತಾನೆ. ಇಂಥ ಪ್ರದೇಶದ ಜನರನ್ನ ಈ ದೇಶದ ಸಂವಿಧಾನವನ್ನು ರಚನೆ ಜನರನ್ನ ಆ ಪ್ರದೇಶಕ್ಕೆ ಮಾಡಿದಂತ ಅಪಮಾನ ಅಂತ ಹೆಂಗ್ ಕರಿತೀರಿ ನೀವು? ಇದು ಅಲ್ಲದೆ ಇನ್ನೇನು? ಆ ಪ್ರದೇಶದ ಮೇಲೆ ಇರುವಂತ ಕಳಕಳಿ ಅಂತ ಯಾಕೆ ಭಾವಿಸಬಾರ್ದು? ನೀವು ಒಂದು ಮಾತು ಹೇಳ್ತೀರಿ, ಯಾಕೆ ಭಾವಿಸಬಾರ್ದು? 40% ಬೆಂಗಳೂರು ಕೊಡ್ತಾ ಇದ್ರೆ 5.4% ದಕ್ಷಿಣ ಕನ್ನಡ ಕೊಡ್ತಿದೆ. ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇರೋದು, ಕಡಿಮೆ ಆಗಿದೆ ಅಂತ ಯಾರು ಬುದ್ಧಿವಾದ ಹೇಳಬೇಕು? ನಿಮ್ಗೊಂದು ಮಾತು ಹೇಳ್ತೇನೆ. SLC ಪರೀಕ್ಷೆಯಲ್ಲಿ 100ಕ್ಕೆ 100 ಮಾರ್ಕ್ಸ್ ತಗೊಂಡು ಅಂತ 35 ಮಾರ್ಕ್ಸ್ ತಗೊಂಡು ಉತ್ತರ ಕೊಡಬೇಕು. ಇಲ್ಲಿ ಅವ್ರದ್ದು 1.5% ಎಲ್ಲಿ? ಕಲ್ಯಾಣ ಕರ್ನಾಟಕ. ಶಿಕ್ಷಣದ ಎಲ್ಲದರಲ್ಲೂ, ಲಾ ಅಂಡ್ ಆರ್ಡರಲ್ಲಿ, ಕೊಲೆಯಲ್ಲಿ, ಎಲ್ಲದರಲ್ಲೂ ಕೂಡ ಅವರೇ. ಯಾವುದೇ ಅವರ ಇಡೀ ಕುಟುಂಬ. ನೀವು ಆ ಪ್ರದೇಶವನ್ನು ನೀವು ಅವಮಾನ ಮಾಡ್ತಾ ಇದ್ದೀರಿ. ಈಗ ಹಂಗಲ್ಲ, ಆ ಪ್ರದೇಶ ನಮ್ಮಿಂದ ಆಗಿರೋದಲ್ಲ, ಇಲ್ಲಿ ಕಡೆ ನಮ್ಮಿಂದ ಆಗಿರೋದಲ್ಲ. ಇಡೀ ಈ ವ್ಯವಸ್ಥೆ, ದಕ್ಷಿಣ ಕನ್ನಡದ ವ್ಯವಸ್ಥೆಯ ಒಳಗಡೆ ಈ ಕೋಮುವಾದ ಮತ್ತೆ ಯಾರು ತಥಾಕಥಿತ ಶಕ್ತಿಗಳು ಇದನ್ನ ಬೆಳೆಸೋ ಕೆಲಸ ಮಾಡಿದವರು ಇವರು. ಮಾತಾಡೋಣ ಈ ರಾಜಕೀಯ ಅನೇಕ ಪ್ರಯತ್ನ ಮಾಡಿದ್ರು. ಯಾರು ಹಾಳು ಮಾಡಿದ್ರು? ಮಾತಾಡೋಣ. ಒಂದ್ ನಿಮಿಷ ಮಹೇಶ್, ಒಂದ್ ನಿಮಿಷ ಮುನೀರ್ ಅವರೇ, ಯಾವ ಸಮರ್ಥ ಮಂತ್ರಿ ಅವರು? ಅಲ್ಲ, ಧರ್ಮದ ಮಹೇಶ್ ಅವರೇ, ಅವ್ರ ತಂದೆ ಬಿಟ್ಟರೆ ಮಹೇಶ್ ಅವರೇ, ಅಧಿಕಾರಕ್ಕಾಗಿ ಅವಕಾಶ ಸಿಗುತ್ತೆ. ನಾನು ಮುನೀರ್ ಅವರ ಪ್ರತಿಕ್ರಿಯೆಯನ್ನು ಪಡಿಬೇಕು. ಮುನೀರ್ ಅವರ
ಒಂದು ನಿಮಿಷ ಐವನ್ ಅವರೇ ನಿಮ್ಮದೇ ಜಿಲ್ಲೆಯವರು ಮುನೀರ್ ಅವರ ಅಭಿಪ್ರಾಯ ಪಡ್ಕೊಳ್ಳೋಣ. ಒಂದ್ ನಿಮಿಷ ಮಹೇಶ್ ಅವರೇ ಒಂದ್ ನಿಮಿಷ. ಸ್ವಲ್ಪ ಅವಕಾಶ ಕೊಟ್ರೆ ಮುನೀರ್ ಅವರೇ ಒಂದು ಜಿಲ್ಲೆ 5.4% ಅಷ್ಟು GDP-ಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಇನ್ನಷ್ಟು ಅವಕಾಶಗಳಿದಾವೆ ಅಲ್ಲಿ. ಆದರೂ ಕೋಮುವಾದದ ಕಾರಣಕ್ಕಾಗಿ ಇನ್ವೆಸ್ಟ್ಮೆಂಟ್ ಬರ್ತಿಲ್ಲ. ಇದನ್ನು ಒಪ್ಪೋದಕ್ಕೆ ಸಾಧ್ಯನಾ? ಖಂಡಿತ ಒಪ್ಪಬೇಕಾಗತ್ತೆ ರಕ್ಷತ್. ನೀವು ಕೂಡ ಕರಾವಳಿ ಜಿಲ್ಲೆಯವರೇ ಇದ್ದೀರಿ. ಇಲ್ಲಿಯ ಅಭಿವೃದ್ಧಿಯಲ್ಲಿ ಜನರ ಕೊಡುಗೆ ದೊಡ್ಡದಿದೆ. ಇಲ್ಲಿಯ ಜನ ಕೊಡುಗೆಯನ್ನು ಕೊಟ್ಟು ಸ್ವಲ್ಪ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರೆ ಮಾತಾಡಬಹುದು. ಒಂದು ಇಲ್ಲಿಯ ಜಿಲ್ಲೆಯ ಅಭಿವೃದ್ಧಿಗೆ ಇಲ್ಲಿಯ ರಾಜಕಾರಣ ಅಥವಾ ಇಲ್ಲಿಂದ ಗೆದ್ದು ಹೋಗಿರುವಂತಹ ಜನಪ್ರತಿನಿಧಿಗಳ ಕೊಡುಗೆ ಏನೂ ಇಲ್ಲ. ಜನ ತಮ್ಮ ಕೌಶಲ್ಯವನ್ನು ಬಳಸ್ಕೊಂಡು ತಮ್ಮ ಪ್ರತಿಭೆಯನ್ನು ಬಳಸ್ಕೊಂಡು ಈ ಜಿಲ್ಲೆಯನ್ನು ಒಂದಿಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅದರಲ್ಲೆರಡು ಮಾತಿಲ್ಲ. ನಾವು ಇದನ್ನ ಕಲಬುರಗಿಗೂ ಕಲ್ಯಾಣ ಕರ್ನಾಟಕಕ್ಕೂ ಕರಾವಳಿ ಕರ್ನಾಟಕವನ್ನು ಹೋಲಿಕೆ ಮಾಡಿ ಮಾತಾಡುವಂತಹದ್ದು ಸರಿಯಲ್ಲ. ಅದು ಇಲ್ಲಿ ಕಳೆದ 3.5 ದಶಕಗಳಿಂದ ನಿಮಗೂ ಗೊತ್ತಿದೆ, 1990ರಿಂದ ಹಿಡಿದು ಈಗ 2026ರಲ್ಲಿದ್ದೀವಿ. 35 ವರ್ಷಗಳಿಂದ ಹೆಚ್ಚು ಕಾಲ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮತ್ತು ಒಟ್ಟು ಕರಾವಳಿಯನ್ನ ಬಿಜೆಪಿ ಪರಿವಾರ ಆಳ್ವಿಕೆ ಮಾಡ್ತಾ ಇದೆ. 1991ರಲ್ಲಿ ಇಲ್ಲಿ ಬಿಜೆಪಿ ಪಾರ್ಲಿಮೆಂಟ್ ಇಲೆಕ್ಷನ್ ಗೆದ್ದ ಮೇಲೆ, ಧನಂಜಯ ಕುಮಾರ್ ಗೆದ್ದ ಮೇಲೆ ಇಲ್ಲಿಯವರೆಗೆ ಒಂದೇ ಒಂದು ಚುನಾವಣೆಯನ್ನು ಅವರು ಸೋತಿಲ್ಲ. ಅಸೆಂಬ್ಲಿ ಇಲೆಕ್ಷನ್ ನಲ್ಲಿ ಅವರು ಬಹುತೇಕ ಅವಧಿಯಲ್ಲಿ 3.5 ದಶಕದಲ್ಲಿ ಬಿಜೆಪಿ ಆಳ್ವಿಕೆಯನ್ನು ಮಾಡ್ತಾ ಇದೆ. ಪಂಚಾಯತ್ ಮಟ್ಟದಿಂದ ಹಿಡಿದು ಅದು ಪುರಸಭೆಗಳಿರ್ಬಹುದು, ನಗರಸಭೆ ಇರಬಹುದು ಅಥವಾ ರಾಜ್ಯ ಸರ್ಕಾರ ಇರಬಹುದು, MLA MP ಇಲೆಕ್ಷನ್ ಸತತವಾಗಿ ಗೆಲ್ತಾ ಇರುವಂತಹದ್ದು ಅವರು. ಈ ರೀತಿ ಇರುವಂತಹ ಇವತ್ತು ರಾಜ್ಯ ಸರ್ಕಾರವನ್ನು ಹೊಣೆ ಮಾಡೋದ್ರ ಬದಲು ಇಲ್ಲಿ ಗೆದ್ದು ಹೋಗಿರುವಂತಹ ಜನಪ್ರತಿನಿಧಿಗಳು ಇಡೀ ಕರಾವಳಿಯ ಅಭಿವೃದ್ಧಿಗೆ ಸಂಬಂಧಪಟ್ಟು ಏನಾದ್ರೂ ಕೊಡುಗೆಯನ್ನು ಕೊಟ್ಟಿದ್ದಾರಾ? ಈ ಮಟ್ಟಿಗೆ ಬಿಜೆಪಿಯನ್ನ ಗೆಲ್ಲಿಸಲಿಕ್ಕೆ ತನ್ನ ಇಡೀ ಶಕ್ತಿ ಅವರಿಗೆ ಸಿಕ್ಕಿರುವಂತ ಅವಕಾಶ ನಿಮಗೆ ಬೇಕಾದಂಗೆ ಅವ್ರು ಮಾತಾಡಬೇಕಾಗಲ್ಲ. ಅವರ ಅಭಿಪ್ರಾಯವನ್ನು ಅವ್ರು ಹೇಳ್ತಾರೆ. ನಿಮಗೆ ಬೇಕಾದಂಗೆ ಅವ್ರು ಮಾತಾಡಲ್ಲ, ಅವರಿಗೆ ಬೇಕಾದಂಗೆ ನೀವು ಮಾತಾಡಬೇಕು. ಒಂದ್ ನಿಮಿಷ ಮುನೀರ್ ಅವರೇ ಇಲ್ಲಿ ಒಂದು ಡೆಕೋರಂ ಮೇಂಟೈನ್ ಮಾಡಬೇಕಾಗುತ್ತೆ. ನಿಮಗೆ ಬೇಕಾದಂಗೆ ಅವ್ರು ಮಾತಾಡಲ್ಲ, ಅವರಿಗೆ ಬೇಕಾದಂಗೆ ನೀವು ಮಾತಾಡಬೇಕಾದಂತ ಅಗತ್ಯ ಇಲ್ಲ. ನಿಮ್ಮ ಅವಕಾಶ ಇದ್ದಾಗ ನೀವು ಮಾತಾಡಿ. ಎಸ್ ಮುನೀರ್ ಮುಂದುವರಿಸಿ. ಈಗ ಮುನೀರ್ ಅವರೇ ಒಂದು ಪ್ರಶ್ನೆ ಬರುತ್ತೆ. ಈಗ ಒಂದು ಪ್ರಶ್ನೆ ಬರುತ್ತೆ ಮುನೀರ್ ಅವರೇ, ತೀರಾ ಹಿಂದಕ್ಕೆ ಹೋಗೋದು ಬೇಡ. 2013ರಿಂದ 2018ರವರೆಗೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇತ್ತಲ್ಲಿ. ಈಗ 2.5 ವರ್ಷದಿಂದ ಕಾಂಗ್ರೆಸ್ಸೇ ಅಧಿಕಾರದಲ್ಲಿದೆ. ಸಮಸ್ಯೆ ಇದೆ ಅಂತಾದ್ರೆ ಈ 2.5 ವರ್ಷದಲ್ಲಿ ITBT ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಇನ್ವೆಸ್ಟ್ಮೆಂಟ್ ತರಿಸೋದಕ್ಕೆ ಅವಕಾಶ ಇತ್ತು. ಅದನ್ನ ಮಾಡದೆ ಈಗ ಕೋಮುವಾದ ಅನ್ನುವಂತ ಹುಲಿಯನ್ನು ತೋರಿಸ್ತಿದಾರ. ಕೋಮುವಾದದ ಕಾರಣಕ್ಕಾಗ್ತಿದೆ ಅಂತ ನಾನು ಕಾಂಗ್ರೆಸ್ ಸರ್ಕಾರವನ್ನ ಸಮರ್ಥನೆ ಮಾಡಲಿಕ್ಕೆ ನಾನು ಸಿದ್ಧ ಇಲ್ಲ. ಸರ್ಕಾರದ ಕಡೆಯಿಂದ ವೈಫಲ್ಯಗಳು ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇರಬಹುದು. ಆದ್ರೆ ಇಲ್ಲಿ ಯಾಕೆ ಹೂಡಿಕೆ ಬರ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಬಂದಾಗ ಕೋಮುವಾದದ ಪಾತ್ರ ಒಂದು ದೊಡ್ಡ ಪಾತ್ರ ಇದೆ. ಇನ್ನೊಂದು ಕಡೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುವಂತಹದ್ದು ಸರ್ಕಾರ ಕಾಂಗ್ರೆಸ್ ಇದ್ರು ಯಾರದೇ ಇದ್ರು ಕೂಡ ಇಲ್ಲಿ ಗೆದ್ದು ಹೋಗ್ತಾ ಇರುವಂತಹ ಜನಪ್ರತಿನಿಧಿಗಳಿಗೆ ಜವಾಬ್ದಾರಿ ಇದೆ. ಇಲ್ಲಿ ಕಳೆದ 35 ವರ್ಷಗಳಿಂದ ಬಿಜೆಪಿಯಿಂದ ಎಂಪಿಗಳು ಆಯ್ಕೆ ಆಗಿ ಹೋಗ್ತಾ ಇದ್ದಾರೆ. ಅವರಿಗೆ ಏನಾದ್ರೂ ಈ ಜಿಲ್ಲೆಯನ್ನ ಕರಾವಳಿಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂತ ಕನ್ಸರ್ನ್ ಇತ್ತ. ಈಗಲೂ ಕೂಡ 6 ಜನ ಬಿಜೆಪಿ MLAಗಳಿದ್ದಾರೆ. ಕಳೆದ ಅವಧಿಯಲ್ಲಿ 7 ಜನ ಬಿಜೆಪಿ ಶಾಸಕರುಗಳು ಇಲ್ಲಿಂದ ಗೆದ್ದು ಹೋಗಿದ್ರು. ಈ ರೀತಿ ಗೆದ್ದು ಹೋದಂತ ಶಾಸಕರುಗಳು ಮತ್ತು ಅವರ ಹಿಂದೆ ಇರುವಂತಹ ಅಗಾಧವಾದಂತಹ RSS ಸಂಘಟನಾ ಶಕ್ತಿ ಕರಾವಳಿ ಅಭಿವೃದ್ಧಿಗೆ ನೇರವಾಗಿ ನಿಮ್ಮನ್ನೇ ಶಾಸಕರುಗಳು ಉದ್ಯೋಗ ಸೃಷ್ಟಿ ಇರಬಹುದು. ಟೂರಿಸಂ ಸೆಕ್ಟರ್ ಅಲ್ಲಿ ಬದಲಾವಣೆ ತರ್ತೀವಿ ಅಂತ ಹೇಳಿದ್ರೆ ಬಂಡವಾಳಶಾಹಿಗಳಿಗೆ ರತ್ನಗಂಬಳಿ ಹಾಸಿದ್ರು ಅಂತ ಹೇಳ್ತೀರಿ ನೀವು. MRPL ಅನ್ನ ವಿಸ್ತರಣೆ ಮಾಡ್ತೀವಿ ಅಂತ ಹೊರಟ್ರೆ ಅಲ್ಲೂ ಕೂಡ ಸಮಸ್ಯೆ ಆಗುತ್ತೆ ಅಂತ ಪ್ರತಿಭಟನೆ ಮಾಡ್ತೀರಿ ನೀವು. ಬಂಡವಾಳಶಾಹಿಗಳ ಪರವಾಗಿದೆ ಈ ಸರ್ಕಾರಗಳು, ಈ ವ್ಯವಸ್ಥೆ ಅಂತ ಹೇಳ್ತೀರಿ. ಮತ್ತು ಇನ್ವೆಸ್ಟ್ಮೆಂಟ್ ತರಬೇಕು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ತಂದಿಲ್ಲ ಅಂತ ಹೇಳ್ತೀರಿ. ಏನ್ ಮಾಡ್ಬೇಕು ಹಂಗಿದ್ರೆ? ಆಗಲ್ಲ ರಕ್ಷತ್ ಅವರೇ. ಮೊನ್ನೆ
ನೀವು ನೋಡಿದಿರಿ ಈ ಪ್ರವಾಸೋದ್ಯಮ ಏನೋ ಇದು ನೀತಿಯ ಸಂಬಂಧಪಟ್ಟು ಸಮಾವೇಶ ನಡೆಸಿದ್ರು, ಆ ಇಡೀ ಇದನ್ನು ನೋಡಿ ಪ್ರವಾಸೋದ್ಯಮವನ್ನ ದಕ್ಷಿಣ ಕನ್ನಡ ಮತ್ತು ಕರಾವಳಿಯ ಉದ್ಯೋಗ ಮತ್ತು ಅಭಿವೃದ್ಧಿಗಾಗಿ ಬಳಕೆ ಮಾಡಬೇಕು ಅಂತ ನಮ್ಮ ಬೇಡಿಕೆ ಇದೆ. ಆದ್ರೆ ಬೇಡಿಕೆ ಇರುವಾಗ್ಲೂ ಮೊನ್ನೆ ಏನು ಕರಾವಳಿಯ ಪ್ರವಾಸೋದ್ಯಮ ನೀತಿಯನ್ನ ತಂದ್ರಲ್ವಾ, ಆ ನೀತಿಯಲ್ಲಿ ಸ್ಥಳೀಯರ ಒಳಗೊಳ್ಳುವಿಕೆ ಎಲ್ಲಿದೆ? ಸ್ಥಳೀಯರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀರೋ ಅಥವಾ ಪರಿಸರವನ್ನ ಕಾರ್ಪೊರೇಟ್ ಹೂಡಿಕೆಗೆ ಅವಕಾಶ ಮಾಡಿಕೊಡ್ತೀರಾ ಅನ್ನುವಂತ ಪ್ರಶ್ನೆ ನಮ್ದು. ನಾವು ಹೇಳುವಂತದ್ದು ಈಗ ಕೇರಳದ ಪ್ರಶ್ನೆಯನ್ನು ಎತ್ತಿದ್ರು, ನಾಳೆ IT ಬಂದ್ರು ಹಂಗೆ ಆಗತ್ತಲ್ವಾ ಮುನೀರ್ ಅವರೇ? ಅವ್ರು ಎತ್ತಿದ್ರೆ ಬೇಕಿದ್ರೆ ಅದನ್ನ ಇನ್ನೊಂದ್ಸಲ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೂಗಲ್ ಆಫೀಸ್ ಓಪನ್ ಮಾಡ್ತೀವಿ ಅಂತ ಹೊರಡ್ತಾರೆ. ಆಗ ಮುನೀರ್ ಅವರು ಹೇಳ್ತಾರೆ ಬಂಡವಾಳಶಾಹಿಗಳಿಗೆ ರತ್ನಗಂಬಳಿ ಹಾಸ್ತಾ ಇದ್ದಾರೆ. ನಾಳೆ ಇನ್ನೊಂದು ಕಂಪನಿ ಬರುತ್ತೆ, ಯಾವ್ದೋ ಅಮೆರಿಕದ ಕಂಪನಿ, IT ಕಂಪನಿ, ನೀವು ಹೇಳ್ತೀರಿ ಈಗ ಬಂಡವಾಳಶಾಹಿಗಳನ್ನು ಕರೀತಿದ್ದಾರೆ ಅಂತ. ಇಲ್ಲ ನಾವು ಆ ರೀತಿ ಅಭಿವೃದ್ಧಿ ವಿರೋಧಿಗಳು ಖಂಡಿತ ಅಲ್ಲ. ಈ ರೀತಿಯ ಪ್ರವಾಸೋದ್ಯಮ ಇರ್ಬೋದು, ITBT ಇರ್ಬೋದು, ಇನ್ನೊಂದು ಬರ್ತಾ ಇರುವಾಗ ಇಲ್ಲಿಯ ಶಾಸಕರುಗಳು ಸಂಸದರುಗಳು ಸೇರಿ ಇದನ್ನು ಜನಸಾಮಾನ್ಯರ ಅಭಿವೃದ್ಧಿಗೆ, ಇವರಿಗೆ ಓಟ್ ಕೊಟ್ಟಿದಾರಲ್ವಾ, ಕಣ್ಣು ಮುಚ್ಚಿ ಓಟ್ ಕೊಟ್ಟಿದ್ದಾರೆ, ಆ ಜನರ ಅಭಿವೃದ್ಧಿಗೆ ITBT ಇಂದ ಏನಾದ್ರೂ ಅನುಕೂಲ ಆಗ್ತದಾ? ಅಥವಾ ITBT ಕಂಪನಿಯವರು, ಇನ್ಫೋಸಿಸ್ನವರು, ಅಜಿಂ ಪ್ರೇಮ್ಜಿ ಅವರು ಅಥವಾ ಯಾವುದೋ ಕಂಪನಿಯವರು ಇಲ್ಲಿ ಬಂದು ಹೊರಗಡೆಯಿಂದ ಕಾರ್ಮಿಕರನ್ನ ತಂದು ಅಥವಾ ನೌಕರರನ್ನ ತಂದು ದುಡಿಸ್ಕೊಂಡು ಹೋಗ್ತಾರಾ ಅಥವಾ ಸ್ಥಳೀಯರಿಗೆ ಏನಾದ್ರೂ ಅವಕಾಶ ಸಿಗ್ತದ? ಪ್ರವಾಸೋದ್ಯಮ ಅಂತ ಬರುವಾಗ ಸಮುದ್ರ ದಂಡೆಯಲ್ಲಿರುವಂತಹ ಮೀನುಗಾರರಿಗೆ ಅವರ ಹೊಸ ತಲೆಮಾರಿಗೆ ಅವಕಾಶ ಸಿಗ್ತದ ಅಥವಾ ಅವರನ್ನು ಹೊರಗೆ ಹಾಕಿ ಹೊರಗಡೆಯಿಂದ ಹೂಡಿಕೆ ವಲಸೆ ಕಾರ್ಮಿಕರ ತಂದು ಜೀತಗಾರಿಕೆ ಮಾಡಿಸ್ತಾರ ಅನ್ನುವಂತ ಪ್ರಶ್ನೆಗಳಿರ್ತವೆ. ಅದರಿಂದ ಈ ಅನುಮಾನಗಳನ್ನ ಬಗೆಹರಿಸಬೇಕಾಗಿರೋದು ಶಾಸಕರುಗಳು. ಬಿಜೆಪಿ ಶಾಸಕರುಗಳು ಏನ್ ಕೊಡುಗೆ ಕೊಟ್ಟಿದ್ದಾರೆ? ದ್ವೇಷ ಭಾಷಣ ಮಾಡೋದ್ರಲ್ಲಿ ಕರಾವಳಿಯ ಶಾಸಕರು ಫಿಟ್ ಇದ್ದಾರೆ. ಅವರು ಒಂದೇ ಒಂದು ಅಸೆಂಬ್ಲಿಯಲ್ಲಿ ಇಷ್ಟು ಸೆಷನ್ಗಳು ನಡೀತಾ ಇದೆಯಲ್ಲ, ಯಾವತ್ತಾದ್ರೂ ಕೂಡ ಕೋಳಿ ಅಂಕ ಅರ್ಥ ಆಯ್ತು, ನಿಮ್ಮ ಕನ್ಸರ್ನ್ ನನಗೆ ಅರ್ಥ ಆಯ್ತು. ನಾನು ಮಾತಾಡ್ತೀನಿ ಮುನೀರ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.